ಬಿರುಗಾಳಿ ಮಳೆಗೆ ಉರುಳಿ ಬಿದ್ದ ಸಾಲು ಸಾಲು ಮರಗಳು. ಹಾವೇರಿ ಹಾಗೂ ರಾಣೆಬೆನ್ನೂರು ತಾಲೂಕಿನಲ್ಲಿ ಭಾರೀ ಮಳೆ ಬಂದಿದೆ. ಇನ್ನು ಬಿರುಗಾಳಿ ಸೇರಿದಂತೆ ಧಾರಾಕಾರವಾದಂತಹ ಮಳೆಗೆ ಸಾಲು ಸಾಲು ಮರಗಳು ಇಲ್ಲಿ ರಸ್ತೆಗೆ ದರಶಾಹಿಯಾಗಿವೆ. ಹಾವೇರಿ ಹಾಗೂ ರಾಣೆಬೆನ್ನೂರು ತಾಲೂಕಿನಲ್ಲಿ ಧಾರಾಕಾರವಾದಂತಹ ಮಳೆ ಸಂಭವಿಸಿದೆ. ದೇವಗೇರಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಸಾಕಷ್ಟು ಮರಗಳು ಉರುಳಿ ಬಿದ್ದಿದ್ದಾವೆ. ರಾತ್ರಿ ಊರಿಗೆ ಹೋಗುವುದಕ್ಕೆ ಸಂಚಾರದಲ್ಲಿದ್ದಂತಹ ಜನರು ಪರದಾಟವನ್ನು ಪಡ್ತಾ ಇದ್ದಾರೆ. ಜೋರಾದ ಮಳೆಯ ಗಾಳಿಗೆ ಮರಗಳು ಬಿದ್ದಿರುವ ದೃಶ್ಯ ಕೂಡ ಇಲ್ಲಿ ಸೆರೆಯಾಗಿದೆ. ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಅತಿ ಹೆಚ್ಚಾಗಿ ಬಿಸಿಲಿತ್ತು. ಮಳೆ ಬರಲಿ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು. ಆದರೆ ಈ ರೀತಿಯಾಗಿ ಧಾರಾಕಾರವಾದಂತಹ ಮಳೆಯಿಂದಾಗಿ ವಾಹನ ಸವಾರರಿಗೂ ಕೂಡ ತೊಂದರೆಯಾಗ್ತಾ ಇದೆ. ಸಾಕಷ್ಟು ಮರಗಳು ಸಹಿತ ಧರೆಗೆ ಉರುಳಿದ್ದಾವೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಮರಗಳು ರಸ್ತೆ ಮೇಲೆ ಬಿದ್ದಿರುವಂಥದ್ದು. ವಾಹನ ಸವಾರರು ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನೆಲ್ಲ ತೆರವು ಮಾಡಿ ಯಾವಾಗ ಇವರು ಹೋಗಬೇಕು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬಂದಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ವಾಹನ ಸವಾರರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಕಾಣಿಸ್ಕೊಂಡಿದೆ. ಕೇವಲ ಮಳೆ ಮಾತ್ರ ಬರ್ತಾ ಇಲ್ಲ, ಜೊತೆಗೆ ಅತಿ ಹೆಚ್ಚಾಗಿ ಗಾಳಿ ಸಹಿತ ಬೀಸ್ತಾ ಇದೆ. ಈ ಒಂದು ಧಾರಾಕಾರವಾದಂತಹ ಮಳೆಯ ಜೊತೆಗೆ ಬಿರುಗಾಳಿ ಬಂದಂತಹ ಕಾರಣದಿಂದಾಗಿ ಸಾಕಷ್ಟು ಮರಗಳು ಧರೆಗೆ ಉರುಳಿದ್ದಾವೆ. ಒಂದು ಕಡೆ ವಾಹನ ಸವಾರರಿಗೂ ಕೂಡ ತೊಂದರೆ ಆಗಿದೆ. ಸೊ ಧಾರಾಕಾರವಾದಂತಹ ಮಳೆಗೆ ಬಿರುಗಾಳಿಗೆ ಮರಗಳು ಎಲ್ಲವೂ ಕೂಡ ರಸ್ತೆಗೆ ಬಿದ್ದಿದ್ದಾವೆ.